ರಾಯಚೂರಿನಲ್ಲಿ ಕಳೆದ ರಾತ್ರಿ ಸುರಿದಂತ ಭಾರೀ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಮಳೆಗೆ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದೆ. ನೋಡಿ, ರಾಯಚೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ರಾಯಚೂರಿನಲ್ಲಿ ಕಳೆದ ರಾತ್ರಿ ಭಾರೀ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿರುವಂತದ್ದು. ಮಳೆಗೆ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದೆ. ಸಿಂಧನೂರು ಮೂಲಕ ಬೀದರ್ಗೆ ಸಂಪರ್ಕಿಸುವಂತಹ ಹೆದ್ದಾರಿ, ಈ ಹೆದ್ದಾರಿಯನ್ನ ಕ್ಲೋಸ್ ಮಾಡಲಾಗಿದೆ. ಸಿಂಧನೂರು ತಾಲೂಕಿನ ಕಲ್ಲೂರು ಬಳಿ ಸೇತುವೆ ಕೂಡ ಕೊಚ್ಚಿ ಹೋಗಿರುವಂತದ್ದು. ನೋಡಿ, ರಾಯಚೂರಿನಲ್ಲಿ ಈ ಅವಾಂತರ ಸೃಷ್ಟಿಯಾಗಿದೆ. ಕಳೆದ ರಾತ್ರಿ ಭಾರೀ ಮಳೆಯಿಂದಾಗಿ ಈ ಎಲ್ಲ ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಮಂದಗತಿಯ ಕಾಮಗಾರಿಯೇ ಕಾರಣ ಅಂತ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಒಂದು ತಿಂಗಳಲ್ಲಿ 2 ಬಾರಿ ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ರಾಯಚೂರಿನಲ್ಲಿ ಸೃಷ್ಟಿಯಾದಂತಹ ಅವಾಂತರ ಇದು. ಮಳೆಯಿಂದಾಗಿ ಈ ಅವಾಂತರ ಸೃಷ್ಟಿಯಾಗಿದೆ. ಮಂದಗತಿಯ ಕಾಮಗಾರಿ ಅಂದ್ರೆ ನಿಧಾನಕ್ಕೆ ಕಾಮಗಾರಿ ನಡೀತಾ ಇದ್ದು, ಇದಕ್ಕೆ ಕಾರಣ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ತಿಂಗಳಲ್ಲಿ 2 ಬಾರಿ ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿರುವಂಥದ್ದು. ಭಾರಿ ಮಳೆಯಿಂದಾಗಿ ಅಪಾರ ಪ್ರಮಾಣದ ನೀರು ಕೂಡ ಹರಿದು ಬಂದಿದೆ. ನೀವು ಕೂಡ ಅದನ್ನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬೆಳಗ್ಗೆ 5ರಿಂದಲೇ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದ್ದು, ಜನರಂತೂ ಪರದಾಟ ಪಟ್ಟಿದ್ದಾರೆ. 2 ಕಿಲೋಮೀಟರ್ ದೂರ ಸಾಲುಗಟ್ಟೆ ನಿಂತ ವಾಹನಗಳು ಸಾಲಿನಲ್ಲಿ 2 ಕಿಲೋಮೀಟರ್ ದೂರ ನಿಂತಿದೆ. ಗುತ್ತಿಗೆದಾರರ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ರಾಯಚೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ರಾಯಚೂರಿನಲ್ಲಿ ಕಳೆದ ರಾತ್ರಿ ಭಾರೀ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಒಂದು ತಿಂಗಳಲ್ಲಿ 2 ಬಾರಿ ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿದೆ. ಮಂದಗತಿಯ ಕಾಮಗಾರಿಯೇ ಕಾರಣ ಇದಕ್ಕೆಲ್ಲ ಅಂತ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಂಧನೂರು ಮೂಲಕ ಬೀದರ್ಗೆ ಸಂಪರ್ಕಿಸುವಂತಹ ಹೆದ್ದಾರಿಯನ್ನ ಕ್ಲೋಸ್ ಮಾಡಲಾಗಿದ್ದು, ಸಿಂಧನೂರು ತಾಲೂಕಿನ ಕಲ್ಲೂರು ಬಳಿ ಸೇತುವೆಯೇ ಕೊಚ್ಚಿ ಹೋಗಿರುವಂತಹ ಘಟನೆ ನಡೆದಿದೆ. ಭಾರಿ ಮಳೆಯಿಂದಾಗಿ ಅಪಾರ ಪ್ರಮಾಣದ ನೀರು ಕೂಡ ಹರಿದು ಬಂದಿರುವಂಥದ್ದು. ಸುಮಾರು 6 ತಿಂಗಳಿಂದ ಇಲ್ಲಿ ಕೆಲಸ ಮಾಡಕತ್ಯಾರ ಅಂತಂದ್ರೆ ಇದೇನು ದೊಡ್ಡದಾದಂಥ ಕೆಲಸ ಅಲ್ಲ. ಕನಿಷ್ಠ ಒಂದು 2 ತಿಂಗಳದಾಗ ಸಂಪೂರ್ಣವಾಗಿ ಕೆಲಸ ಮುಗಿಯುವಂಥದ್ದನ್ನ ಈ ಗುತ್ತಿಗೆದಾರರು 6 ತಿಂಗಳಾದ್ರೂ ಇದನ್ನ ಕೆಲಸ ಮಾಡಿಲ್ಲ. ಒಂದು ಭಾಗ. 2ನೇ ಭಾಗ, ಇಲ್ಲಿ ನೀರು ಹೆಚ್ಚು ಬರುತ್ತಿದ್ದು ಈ ನಾಲೆಗೆ ಮತ್ತು ಕಲ್ಲೂರು ನಡುವೆ ಬರ್ತಕ್ಕಂಥ ಏನು ಇದೆ ಬ್ರಿಡ್ಜ್ ಏನಿದೆ, ಇದು 2 ತಿಂಗಳೊಳಗೆ ಮುಗಿಸ್ಬೋದು. ಆದರೂ ಸಹಿತವಾಗಿ ಇಲ್ಲಿ ನೀರಿನ ಪ್ರಮಾಣ ಹೆಚ್ಚು ಬರುತ್ತಿದ್ರು ಕೂಡ 1.5 ತಿಂಗಳಿಂದ ಇಲ್ಲಿ ದಿನನಿತ್ಯ ಕೆಲಸ ಮಾಡ್ತಾ ಇದ್ರು. ನೀರು ಬಂದು ಕೊಚ್ಚಿ ಹೋಗ್ತಾ ಇದ್ರು. ಇನ್ನು ಒಂದು 4 ಪೈಪ್ಗಳನ್ನು ಹೆಚ್ಚಿಗೆ ಹಾಕಿದರೆ ಒಳಗಡೆ ಕೆಲಸ ಸ್ವಲ್ಪ ಲೇಟ್ ಆದರೂ ಚಂದ ಬರೋಲ್ಲ. ಇನ್ನು ಒಂದು 4 ಪೈಪ್ಗಳನ್ನು ಹೆಚ್ಚಿಗೆ ಜೋಡಿಸಿಬಿಟ್ರೆ ಈ ವಾತಾವರಣ ನಿರ್ಮಾಣ ಆಗೋದಿಲ್ಲ. ಇವತ್ತು ನೋಡಿ, ಇವತ್ತು ಬೆಳಗ್ಗೆಯಿಂದ ಮುಂಜಾನೆ 3 ಗಂಟೆಯಿಂದ ಇಲ್ಲಿವರೆಗೆ ಹಳ್ಳ ಕಟ್ಟಿದೆ. ಬಸ್ಸು ಹೋಗ್ತಾ ಇಲ್ಲ, ಲಾರಿಗಳು ಹೋಗ್ತಾ ಇದ್ದಲ್ಲ, ಓನ್ಲಿ ಸೈಕಲ್ ಮೋಟ್ರ್ ಅದು ಇದ್ದು ಬಿದ್ದು ಹೋಗ್ತಾ ಇದ್ದಾವೆ. ಬೇರೆ ವಾಹನಗಳು ಇವತ್ತು ಚಲನೆ ಇಲ್ಲ. ಆದ್ದರಿಂದ ಜನಪ್ರತಿನಿಧಿಗಳು ಗುತ್ತಿಗೆದಾರರಿಗೆ ಒತ್ತಡ ಮಾಡಿ ಒಂದು ಸ್ವಲ್ಪ ಲೇಟ್ ಆದರೂ ಚಿಂತಿಲ್ಲ, ಇಮಿಡಿಯೇಟ್ ಆಗಿ ಪೈಪ್ಗಳನ್ನು ಹೆಚ್ಚಿಗೆ ಜೋಡಿಸಂತೇಳಿ ನಾವು ಈ ಸಾರ್ವಜನಿಕವಾಗಿ ಒತ್ತಾಯ ಮಾಡ್ತೇವೆ. ಪ್ರಮುಖವಾಗಿ ಈ ರಸ್ತೆ ಹೆದ್ದಾರಿ ರಸ್ತೆಯನ್ನ ಇವರು